ಕಾಮಿಡಿ ಮಾಡಕ್ ಬೇಕು ನಮ್ಗೆ ಇಲ್ಲಿ, ರೇಸ್ ಮಾಡಕ್ ಬೇಕು ನಮ್ಮ ಆನೆ ಕಲ್ಲು ಹುಡುಗರು ಇಲ್ಲಿ. ಒಂದು ಜೋರಾದ ಚಪ್ಪಾಳೆ ಕೊಡಿ. ಅದ್ಭುತ ಪ್ರದರ್ಶನ. ಸೋಲ್ಲಿ ಗೆಲ್ಲಿ ಇದ್ದೇ ಇರುತ್ತೆ, ಬಟ್ ಆದ್ರೂ ಹೊಡಿಬೇಕು ಅನ್ನೋ ಕ್ರೇಜ್ ಸರ್. ಹಾಗೆ ದಯವಿಟ್ಟು ಆನೇಕಲ್ ಪಟ್ಟಣದ ಚಿಕ್ಕಕೆರೆಯ ಕ್ರೀಡಾಂಗಣದಲ್ಲಿ ಯೂತ್ ಫಾರ್ಮರ್ ತಂಡದಿಂದ ಆಯೋಜಿಸಿದ ಟ್ರ್ಯಾಕ್ಟರ್ ಉತ್ಸವದಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ರೈತ ರಘು ಅವರು ಪ್ರಥಮ, ಮನು ದ್ವಿತೀಯ ಹಾಗೂ ಪುನೀತ್ ತೃತೀಯ ಸ್ಥಾನ ಪಡೆದರು. ಪ್ರಥಮ ಸ್ಥಾನಕ್ಕೆ 35,000 ನಗದು ಟ್ರೋಫಿ, ದ್ವಿತೀಯಕ್ಕೆ 25,000 ನಗದು ಟ್ರೋಫಿ ಹಾಗೂ ತೃತೀಯಕ್ಕೆ 15,000 ನಗದು ಮತ್ತು ಟ್ರೋಫಿ ನೀಡಲಾಯಿತು. ಆನೇಕಲ್ ತಾಲೂಕು ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ರೈತರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಟ್ರ್ಯಾಕ್ಟರ್ಗಳ ಸಾಹಸಮಯ ಸಂಚಾರವು ಪ್ರೇಕ್ಷಕರನ್ನ ರೋಮಾಂಚನಗೊಳಿಸಿತು. ಟ್ರ್ಯಾಕ್ಟರ್ ಚಾಲನಾ ಸ್ಪರ್ಧೆಯಲ್ಲಿ 11 ಡ್ರಮ್ಗಳನ್ನು ಯು ಆಕಾರದಲ್ಲಿ ಜೋಡಿಸಲಾಗಿತ್ತು. ಯಾವುದೇ ಡ್ರಮ್ಗೆ ಟ್ರ್ಯಾಕ್ಟರ್ ತಾಗದಂತೆ ಅತ್ಯಂತ ಕಡಿಮೆ ಸಮಯದಲ್ಲಿ ಗುರಿ ತಲುಪುವ ರೈತರಿಗೆ ಪ್ರಶಸ್ತಿ ನೀಡಲಾಯಿತು. ಚಾಲಕನ ನೈಪುಣ್ಯತೆ ಮತ್ತು ವೇಗಕ್ಕೆ ಪ್ರೇಕ್ಷಕರು ಮನಸೋತರು. ಕಾರ್ಯಕ್ರಮದ ಆಯೋಜಕರಾದ ಗಣೇಶ್ ಅವರು ಮಾತನಾಡಿ, ಸಬಲ ರೈತ ಸಮೃದ್ಧ ಗ್ರಾಮ ಎಂಬ ಧ್ಯೇಯ ವಾಕ್ಯದೊಂದಿಗೆ ಯುವಕರನ್ನು ಕೃಷಿ ಕ್ಷೇತ್ರದತ್ತ ಆಕರ್ಷಿಸುವ ಉದ್ದೇಶದಿಂದ ಟ್ರ್ಯಾಕ್ಟರ್ ಉತ್ಸವ ಆಯೋಜಿಸಲಾಗಿದೆ ಎಂದರು. 003 ರೈತರಿಂದಲೇ ನಿಯತ್ತು, ರೈತರಿಂದಲೇ ಈ ಸಂಪತ್ತು, ರೈತರಿಂದಲೇ ಕೈತುತ್ತು, ರೈತ ಇಲ್ಲದಿದ್ದರೆ ಇಡೀ ದೇಶಕ್ಕೆ ಆಪತ್ತು. ಭಾಳ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಟ್ರ್ಯಾಕ್ಟರ್ ಉತ್ಸವ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಈ ಟ್ರ್ಯಾಕ್ಟರ್ ಉತ್ಸವ ಮಾಡಬೇಕಂದ್ರೆ, ಅನೇಕ ರೈತರು ಕೃಷಿ ಭೂಮಿಯಲ್ಲಿ ತೊಡಸ್ಕೊಂಡು ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಿಕೊಂಡು ಇರ್ತಾರೆ. ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಮತ್ತು ಆಕರ್ಷಕ ಟ್ರೋಫಿಗಳ ಜೊತೆ ಕೊಡುವಂಥ ಒಂದು ಪ್ರೋತ್ಸಾಹ, ಏನು ರೈತರಿಗೆ ಒಳ್ಳೆಯದಾಗಲಿ. ಬೇರೆ ಬೇರೆ ಆಟ ಇರ್ತದೆ, ಕಬಡ್ಡಿ ಇರ್ತದೆ, ಕ್ರಿಕೆಟ್ ಇರ್ತದೆ, ಖೋಖೋ ಇರ್ತದೆ, ಅನೇಕ ಪಂದ್ಯಾವಳಿಗಳಿರ್ತದೆ. ಇದೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ನಮ್ಮ ಆನೇಕಲ್ ತಾಲೂಕು ಇತಿಹಾಸದಲ್ಲಿ ಇದೇ ನಾನು ಈ ಒಂದು ಕಾರ್ಯಕ್ರಮವನ್ನು ಇವಾಗ ನೋಡ್ತಾ ಇರೋದು. ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡ್ತಕ್ಕಂಥ ನಮ್ಮ ಯೂತ್ ಫಾರ್ಮರ್ ಹುಡುಗರು ಏನಿದ್ದಾರೋ ಅವರೆಲ್ಲ ಒಗ್ಗಟ್ಟು ಸುಮಾರು 1 ತಿಂಗಳಿಂದನೂ ಸಹ ಕೆಲಸ ಕಷ್ಟಪಟ್ಟು ಮಾಡಿದ್ದಾರೆ. ಇಲ್ಲಿ ಅನೇಕ ರೈತರು ಬಂದಿದ್ದಾರೆ. ಆ ರೈತರಿಗೆ
ಇದ್ರ ಜೊತೆಯಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಒಂದಷ್ಟು ರೈತರಿಗೆ ಒಂದು ಒಳ್ಳೊಳ್ಳೆ ಕೃಷಿ ಮೇಳ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಅನೇಕ ಜನರಿಗೆ ಒಂದು ರಕ್ತ ಕೊಡುವಂಥ ಕಾರ್ಯಕ್ರಮ ಆಗಿರ್ಬೋದು, ಇನ್ನೊಬ್ಬರಿಗೆ ಅದು ಸಹಾಯ ಆಗುವಂಥ ಕಾರ್ಯಕ್ರಮ, ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಯೂತ್ ಫಾರ್ಮರ್ ನಿಜವಾಗ್ಲೂ ಭಾಳ ಒಳ್ಳೆಯ ಕಾರ್ಯಕ್ರಮ ಇದು. ಟ್ರ್ಯಾಕ್ಟರ್ ಉತ್ಸವವನ್ನು ಆನೇಕಲ್ ತಾಲೂಕು ಮಟ್ಟಕ್ಕೆ ಅಂತ ಇವರು ಹುಡುಗರೆಲ್ಲ ಮಾಡಿದರು. ಆದರೆ ಇವತ್ತು ಈ ಒಂದು ವೇದಿಕೆ ನೋಡಿದ ಮೇಲೆ ಗೊತ್ತಾಯಿತು, ಇಡೀ ರಾಜ್ಯದಿಂದ ಸುಮಾರು ಡಿಸ್ಟಿಕ್ಗಳಿಂದ ಕೂಡ ಇಲ್ಲಿ ಮಂಡ್ಯ, ಬಿಜಾಪುರ ಈ ಕಡೆಯಿಂದ ಎಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳಿದ್ದು ತುಂಬ ಖುಷಿಯಾಯಿತು. ಅವ್ರನ್ನೆಲ್ಲ ಕಣ್ಣಲ್ಲಿ ಕಂಡು ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಆನೇಕಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಒಂದು ರಾಜ್ಯ ಮಟ್ಟದ ಒಂದು ಟ್ರ್ಯಾಕ್ಟರ್ ಉತ್ಸವ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಯುವಕರೆಲ್ಲ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಆನೇಕಲ್ನ ಏನು ಫಾರ್ಮರ್ ಯೂತ್ ತಂಡ ಇದೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಬರೀ RCB ಕ್ರಿಕೆಟು ಅಂತ ಏನು ಒಂದು ಕಡೆ ಯೂತ್ಸು ಇದು ಮಾಡ್ತಾ ಇದ್ದಾಗ ರೈತರನ್ನ ಗುರುತಿಸಿ ರೈತರಿಗೆ ಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಈಗಿನ ಒಂದು ಯುವಕರು ಆಯೋಜನೆ ಮಾಡಿರೋದು ನಿಜವಾಗ್ಲೂ ಇದು ಅದ್ಭುತವಾದಂಥ ವಿಚಾರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಭಾಳ ವಿಭಿನ್ನವಾದ ಒಂದು ಕಾರ್ಯಕ್ರಮ ಇದು ನಿಜವಾಗ್ಲೂ ಕೂಡ. ಯಾಕಂದರೆ ಯಾರೂ ಕೂಡ ಟ್ರ್ಯಾಕ್ಟ್ರ್ ಉತ್ಸವ ಯಾರೂ ಮಾಡಿಲ್ಲ, ಯಾವ ಕಂಪ್ನಿಯವರು ಮಾಡಿಲ್ಲ, ಯಾರೂ ಮಾಡಿಲ್ಲ. ಆಮೇಲೆ ಇದು ಮಾಡ್ತಾ ಇರೋರು ಯಾರು ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಸು. ಅದು ಭಾಳ ವಿಶೇಷ. ಯಾಕಂದರೆ ವಿದ್ಯಾಭ್ಯಾಸ ಮಾಡೋಂಥ ಸಂದರ್ಭದಲ್ಲೇ ಅವ್ರು ಏನು ಮಾಡ್ತಾಯಿದ್ದಾರೆ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದಂತೆ ಇವತ್ತು ಒಂದು ಇಲ್ಲಿ ಮಾಡಿ ಯಾವುದೊಂದು ಗಮನ ಸೆಳೀಬೇಕು ಅಂತ ಹೇಳಿ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಗಮನ ಸೆಳೆದಿದ್ದಾರೆ. ನಮಗೂ ಭಾಳ ಸಂತೋಷ ಆಯಿತು. ಯಾಕಂದರೆ ನಾವು ವಿಭಿನ್ನವಾದ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಆದರೆ ಇದು ನಮ್ಮ ನೇರವಾಗಿ ರೈತರಿಗೆ ಸಂಬಂಧಪಟ್ಟದ ಒಂದು ಕಾರ್ಯಕ್ರಮ. ನಿಜವಾಗ್ಲೂ ಕೂಡ ರೈತ ಉತ್ಸವ ಅಂದರೂ ಕೂಡ ತಪ್ಪಾಗಲ್ಲ. ಪ್ರಪ್ರಥಮ ಬಾರಿಗೆ ಆನೇಕಲ್ನಲ್ಲಿ ಯೂತ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ಈ ಒಂದು ರಾಜ್ಯ ಮಟ್ಟದ ಟ್ರ್ಯಾಕ್ಟರ್ ಒಂದು ರೇಸ್ ಉತ್ಸವದಲ್ಲಿ ಅನೇಕ ಟ್ರ್ಯಾಕ್ಟರ್ಗಳು 35ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಭಾಗವಹಿಸಿದವು. ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ನಗರೀಕರಣದಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇವೆಲ್ಲ ಮಾಯವಾಗ್ತವೆ. ಇಂಥ ಸಂದರ್ಭದಲ್ಲಿ ಆನೇಕಲ್ನ ರಾಗಿ ಕಣಜದಲ್ಲಿ ನಡೆಯುತ್ತಿರುವ ಈ ಒಂದು ಟ್ರ್ಯಾಕ್ಟರ್ ಉತ್ಸವ ಭಾಳ ಯಶಸ್ವಿಯಾಗಿ ನಡೆದಿದೆ. ರೈತರು ಬಳಕೆ ಮಾಡುವಂಥ ಟ್ರ್ಯಾಕ್ಟರ್ ಸ್ಪರ್ಧೆ ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದ್ದಾರೆ, ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಕೂತು ವೀಕ್ಷಣೆ ಮಾಡಿದ್ವಿ. ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಹಿಂದೆ ನಾವು ಸ್ಪೋರ್ಟ್ಸ್ನಲ್ಲಿ ಓಟದ ಸ್ಪರ್ಧೆ, ಕ್ರಿಕೆಟು, ಕಬಡ್ಡಿ, ಖೋಖೋ ಈ ಥರ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನು ನಾವು ನೋಡಿರ್ತೀವಿ. ಆದರೆ ಮೊಟ್ಟ ಮೊದಲನೇದಾಗಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಅಂತಂದರೆ ಇದು ಸುಳ್ಳಾಗಲ್ಲ. ಒಂದು ರೈತರ ಮಕ್ಕಳ ಅವರ ಒಂದು ಟ್ಯಾಲೆಂಟನ್ನು ಪರೀಕ್ಷೆ ಮಾಡುವಂಥ ಕಾರ್ಯಕ್ರಮ ಇದು ಅಂತ ಹೇಳಿದರೆ ತಪ್ಪಾಗಲ್ಲ. ರೈತರ ಮಕ್ಕಳಿಗೂ ಕೂಡ ಒಂದು ಬೆಲೆ ಬರಬೇಕು. ರೈತರಿಗೂ ಕೂಡ ರೈತರಿಗೂ ಮತ್ತು ರೈತರ ಮಕ್ಕಳಿಗೂ ಕೂಡ ಗೌರವ ಸಿಗಬೇಕು. ಅವರು ಕೂಡ ಎಲ್ಲರ ಮಧ್ಯೆ ಭಾಗವಹಿಸಿ ಅವರು ಕೂಡ ಅವರ ಒಂದು ಟ್ಯಾಲೆಂಟನ್ನು ಏನು ಪರೀಕ್ಷೆ ಮಾಡುವಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಒಂದು ರೈತರ ಮಕ್ಕಳನ್ನ ಗುರುತಿಸ್ಬೇಕಂತೇಳಿ, ಯಾಕಂದರೆ ಅವರು ನಮ್ಮಂಗೆ ಗುರುತು ಬರಲಿ ಅಂತಂತೇಳಿ ಇವತ್ತಿಂಥ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಗಣೇಶ್ ಅವರು ಇದು ಇನ್ನೂ ಹೆಚ್ಚು ಕಾರ್ಯಕ್ರಮ. ಯಾಕಂದರೆ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯವ್ರನ್ನೂ ಕರೆಸೋರಂದರೆ ಇದು ಭಾಳ ಸಂತೋಷದ ವಿಷಯ. ಇದೇ ಕಾರ್ಯಕ್ರಮ ಇನ್ನೂ ಮಾಡಿ ಇವರು ಇನ್ನೂ ಚೆಂದ ಮುಂದುವರಿಸ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈತರನ್ನ ಗುರುತಿಸುವಂಥ ಕಾರ್ಯಕ್ರಮ ಯಾರು ಇದುವರೆಗೂ ಯಾರಿಗೂ ಮಾಡಿಲ್ಲ. ಸೊ ಬೈಕ್ ರೇಸು, ಕಾರ್ ರೇಸು, ಈ ಥರ ಚಾಲೆಂಜಸ್ಸು ಅದು ಇದೆಲ್ಲ ಮಾಡ್ತಾರೆ. ನಾವು ಟ್ರ್ಯಾಕ್ಟ್ರಲ್ಲಿ ರೈತರಿಗೋಸ್ಕರ ಒಂದೇನಾದರೂ ಗೌರವ ಸಲ್ಲಿಸುವಂಥ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದನ್ನು ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಇದೇ ರೀತಿ ಈವೆಂಟ್ಸು ಮುಂದಕ್ಕೂ ಮಾಡ್ತಾ ಇರ್ತೀವಿ. ರೈತರಿಗೋಸ್ಕರನೇ ಮಾಡ್ತಾ ಇರ್ತೀವಿ, ರೈತರಿಂದನೇ ಮಾಡ್ತಾ ಇರ್ತೀವಿ. ನಾವು ಗ್ರಾಮೀಣ ವಿಭಾಗನ ಫೋಕಸ್ ಮಾಡಿ ಅವ್ರ ರೈತರಿಗೂ ಒಂದು ಪ್ರಾಮುಖ್ಯತೆ ನೀಡೋಕ್ಕೋಸ್ಕರ ಇದೊಂದು ಆಯೋಜನೆ ಮಾಡಿದ್ವಿ. ಅದೇ ನಮ್ಮ ಸರ್ ಹೇಳ್ದಂಗೆ ಕಾರ್ ರೇಸು, ಬೈಕ್ ರೇಸು ಅನ್ನೋ ಇದು ಈ ಕಾಲದಲ್ಲಿ ಟ್ರ್ಯಾಕ್ಟರ್ ಕೂಡ ಹಿಂದೆ ಉಳಿದಿಲ್ಲ. ಅದು ಕೂಡ ನೇಗಿಲನ್ನು ಹಿಡಿದು ಮುಂದೆ ನಮಗೆ ಅನ್ನ ಕೊಡುವಂಥದ್ದು, ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಇಟ್ಕೊಂಡು ಏನೋ ಒಂದು ಫನ್ ಫ್ಯಾಕ್ಟು ಇರಬೇಕು ಆ್ಯಂಡ್ ಎಂಟರ್ಟೈನ್ಮೆಂಟ್ ಕೂಡ ಇರಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಇದನ್ನು ಆಯೋಜಿಸಿದ್ವಿ. ಮುಂದೆ ಮಾಡ್ತೀವಿ ಇದೇ ಥರ ಇನ್ನು ಉನ್ನತ ಮಟ್ಟದಲ್ಲಿ ಮಾಡಬೇಕು ಅಂತ ನಾವು ಖುಷಿ ಪಡ್ತೀವಿ. ಇಲ್ಲಿ ಆನೇಕಲ್ನಲ್ಲಿ ನಡೆದಿರ್ತಕ್ಕಂಥ ಟ್ರ್ಯಾಕ್ಟರ್ ಉತ್ಸವ ರೈತರಿಗೆ ತುಂಬ ಸಂತೋಷದ ವಿಚಾರವಾಗಿದೆ. ಯಾಕಂದರೆ ಈ ರೈತರಿಗೆ ಇಂಥ ವಿಚಾರಗಳಲ್ಲಿ ತುಂಬ ಆಸಕ್ತರಾಗಿರ್ತಾರೆ. ಈಗ ಮೊದಲಂತ ನಡೀತಕ್ಕಂಥ ಕ್ರೀಡಾ ಉತ್ಸವ ಆಗಿದ್ದಂಥ ರೈತರಿಗೆ ಸಂಕ್ರಾಂತಿ ಹಬ್ಬ ನಿಂತೋಗಿದೆ.
ಆ ಉದ್ದೇಶವಾಗಿ ಟ್ರ್ಯಾಕ್ಟರ್ ರೇಸ್ ಮಾಡಿರೋದು ತುಂಬ ಸಂತೋಷ ಆಗಿದೆ. ಒಂದು ಗಾಡಿ ಒಂದೊಂದು ಬ್ರ್ಯಾಂಡ್ ಥರ ಮಾಡಿದ್ದಾರೆ. ಅದು ನಮ್ಮದು ಏನಂತ ಅಂದರೆ ಎಲ್ಲರಿಗೂ ಖುಷಿಯಾಗಿ ನಮ್ಮ ರೈತರಿಗೆ ಎಲ್ಲ ಒಂದು ಸಪೋರ್ಟ್ ಥರ ಕೊಡಿ. ನೆಕ್ಸ್ಟ್ ಏನಿದ್ರೇನು ನಮಗೆ ಬೆಂಬಲ ಬೇಕೇ ಬೇಕು ಎಲ್ಲರ ಕಾಲೇಜಿಂಕನು 100% ಖಂಡಿತ 100% ಭಾಗವಹಿಸಿ ನಾನು ಹೇಳ್ಕೊಂಡ್ಬಿಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇದೇ ಮೊದಲೇ ಬಾರಿಗೆ ನಮ್ಮ ಆನೇಕಲ್ ತಾಲೂಕಲ್ಲಿ ಮಾಡಿ ನಮಗೂ ಖುಷಿ ಆಯಿತು. ಅದು ಏನಪ್ಪ ರೇಸ್ ಡ್ರಮ್ ರೇಸ್ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಎಲ್ಲ ಬೇರೆ ಬೇರೆ ಕಡೆ ಇದು ಏನಂದರೆ ರೀಲ್ಸಲ್ಲಿ ನೋಡ್ತಾ ಇದ್ವಿ. ಇದೇ ಫಸ್ಟ್ ಬಾರಿ ಮಾಡಿ ನಮಗೆ ಗೊತ್ತಾಗಿ ಈಗ ಪಾರ್ಟಿಸಿಪೇಟ್ ಮಾಡಿದ್ವಿ. ನೆಕ್ಸ್ಟ್ ಟೈಮು ನಾವು ಪಾರ್ಟಿಸಿಪೇಟ್ ಮಾಡಿ ಬರಬೇಕು ಅಂತ ಇದೈತೆ. ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಅಂತ. ನಾವು ಟ್ಯಾಕ್ಟ್ರುಗಳು ಜಸ್ಟ್ ಒಂದು ಶೋಕಿಗೋಸ್ಕರ ಇಟ್ಕೊಂಡಿದ್ರಿ. ಇವತ್ತು ಪಂಜಾಬಿಂದ ತರಿಸಿ ಎಲ್ಲ ಮಾಡಿ ನಾವು ನಮ್ಮ ಉಸ್ಕೂರು ಮುದ್ರಮ್ಮನ ಜಾತ್ರೆಗೋಸ್ಕರ ಈ ಥರ ಎಲ್ಲ ಆಲ್ಟರ್ ಮಾಡಿ ಗಾಡಿನ ತರಿಸಿಟ್ಕೊಂಡಿದ್ರಿ. ಇದೊಂದು ಯಾವಾಗ ನಮಗೆ ಈ ಥರ ಒಂದು ಶೋ ಇದೆ ಅಂತ ಗೊತ್ತಾಯಿತು ನಮ್ಗೆ ತುಂಬ ಸಂತೋಷ ಆಗಿ ಜಸ್ಟ್ ನಾವು ಒಂದು ಶೋಗೋಸ್ಕರ ಬಂದ್ರಿ ಇಲ್ಲಿ. ಆದರೆ ನಮ್ಮ ಒಂದು ಪಾರ್ಟಿಸಿಪೇಟ್ ಮಾಡಿ ನಮಗೆ ತುಂಬ ಸಂತೋಷ ಅನಿಸ್ತಾನ ಇವತ್ತು. ಇಲ್ಲಿ ಈ ಥರ ಟ್ರ್ಯಾಕ್ಟರ್ ರೈಡ್ ಮಾಡಿರೋ ಡ್ರಮ್ ರೇಸು ತುಂಬ ಚೆನ್ನಾಗೈತೆ. ನಾವು ಇಲ್ಲಿ ಸೇರ್ಕೊಂಡಿದ್ವಿ, ಪರವಾಗಿಲ್ಲ. ಇದೇ ಥರ ಪ್ರತಿ ವರ್ಷ ಆಗಲಿ ಅಂತ ಖುಷಿ ಪಡ್ತೀನಿ. ನಾವೆಲ್ಲ ಬಂದು ಭಾಗವಹಿಸಿದ್ದೀವಿ, ನಮ್ಗೆ ಚೆನ್ನಾಗಿ ಅನಿಸ್ತಾ ಇದೆ. ಈ ಥರ ನಮ್ಮ ರೈತನೆಲ್ಲ ಪ್ರೋತ್ಸಾಹ ಮಾಡಿ ಎಲ್ಲ ಮಾಡಬೇಕಂತ ನಮಗೂ ಒಂದು ವಿನಂತಿ. ಸರ್ ಗಾಡಿಗಳು ಮಾಡಿಫೈ ಮಾಡೋದೆಲ್ಲ ಬಂದು ಐಟಮ್ ಎಲ್ಲ ಪಂಜಾಬಿಂದ ತರಿಸಿರೋದು. ಪಂಜಾಬಿಂದ ತರಿಸಿ ನಾವಿಲ್ಲೇ ಮನೆ ಹತ್ರ ಮಾಡ್ಕೊಂಡಿರೋದೆಲ್ಲ ಬಂದು ಅಲ್ಲೂ ಮಾಡೋದಲ್ಲ, ನಾವು ಮಾಡ್ಬೋದು ತೋರ್ಸಕ್ಕೆ ಮಾಡಿದ್ದೀವಿ. ಮೊಟ್ಟ ಮೊದಲ ಬಾರಿ ಮಾಡಿರೋದು ಎಲ್ಲ ಡ್ರೈವರ್ಗಳಿಗೂ ಟ್ಯಾಕ್ಟ್ರಿ ಓನರ್ಗಳಿಗೂ ತುಂಬಾ ಖುಷಿ ಆಯಿತು. ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಾಗಿ ಬರಲಿ, ಇನ್ನೂ ಚೆನ್ನಾಗಿ ಮಾಡಲಿ. ತುಂಬ ಜನಗಳಿಗೆ ತುಂಬ ಖುಷಿ ಪಟ್ಟಿರುವಂಥ ಕೆಲಸ ಆಗಿದೆ ಇವತ್ತು. ಸಂತೋಷ. ಪತ್ರಿಕಾ ಮಾಧ್ಯಮದವರು ನಾವು ಯಾವುದೇ ಕಾರಣಕ್ಕೂ ಪ್ರೈಸ್ ಹೊಡೆಯೋಕ್ಕಾಗ್ತಿರ್ಲಿಲ್ಲ. ಪಾಪ ಅವ್ರು ನೋಡಿ ತಾಳಿ ಸರ್ ಹೊಡಿದೆ ಅಂತ ಕೊಟ್ಟಿದ್ದಕ್ಕೆ ಅವ್ರ ಕಡೆಯಿಂದ ನಾವು 3 ಪ್ರೈಸ್ ಗೆದ್ದಿದ್ದೀವಿ ಸರ್. ಒಂದೇ ಗಾಡಿ 3 ಪ್ರೈಸ್ ಗೆದ್ದಿದ್ದೀವಿ. ಒಂದೇ ಗಾಡಿ ಟ್ಯಾಕ್ಟ್ರಿ ಮಾಲೀಕರು ಈ ಬಂದಿದ್ವಿ, ನಾವು ಸ್ಪರ್ಧೆಗೆ ಬಂದಿದ್ವಿ. ಅಣ್ಣ ಗಾಡಿ ಇಲ್ಲ ಅಣ್ಣ, ನಾವು ಕೇರ್ಪೇಟೆಯಿಂದ ಬಂದಿದ್ದೀವಿ, ಗಾಡಿ ಬೇಕು ಅಂತ. ಸರಿ ತೊಗೊಳ್ಳಿ, ಹೊಡೀರಪ್ಪ ಅಂತ ಹೇಳ್ಬಿಟ್ಟು ಕೊಟ್ಟಿವಿ. 3 ಪ್ರೈಸು ಒಂದೇ ಗಾಡಿನಲ್ಲಿ ಹೊಡೆದಿದ್ದಾರೆ. ಇನ್ನು ಆಗಬೇಕು, ರೈತರಿಗೆ ಇವೆಲ್ಲ ಆಗಲೇಬೇಕು. ಈ ಥರ ಆದ್ರೇ ನಮಗೂ ಒಂದು ಖುಷಿ ಇರುತ್ತೆ ರೈತರ ಮಕ್ಕಳಿಗೆ. ಇನ್ನು ಎಲ್ಲಿ ಒಂದು ಆಟ ಈ ಥರ ಆಡಿದ್ರೂ ಬಂದು ನೋಡೋಣ ಅಂತ ನಮಗೂ ಆಸೆ ಇರುತ್ತೆ.